ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ನಾನು ನಿಮ್ಮ ಪ್ರೀತಿಯ ಕಲ್ಪನಾ ವಸಂತ್. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾನು ಒಂದು ಆರೋಗ್ಯಕರ ಡಿಟಾಕ್ಸ್ ಜ್ಯೂಸನ್ನು ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಜ್ಯೂಸನ್ನು ಕುಡಿಯೋದ್ರಿಂದ ನಮ್ಮ ಸ್ಕಿನ್ಗೆ ಒಳ್ಳೆಯದು, ನಮ್ಮ ಹೇರ್ಗೆ ಒಳ್ಳೆಯದು, ಟೋಟಲ್ ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು. ಡಯಟಲ್ಲಿರುವಂಥವರು ಬರೀ ಹೊಟ್ಟೆಯಲ್ಲಿ ಇದನ್ನು ಕುಡಿದ್ರೆ ನಿಮ್ಮ ಹೊಟ್ಟೆ ಭಾಗದ ಕೊಬ್ಬನ್ನು ಸಹ ಆರಾಮಾಗಿ ಕರಗಿಸ್ಬೋದು. ಸ್ಕಿನ್ ಮೇಲೆ ಪಿಂಪಲ್ಸ್, ಪಿಗ್ಮೆಂಟೇಷನ್ ಇದ್ರೂ ಸಹ ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ನಿಮ್ಮ ಕಿಡ್ನಿಯಲ್ಲಿ ಸ್ಟೋನ್ಸ್ ಇದ್ರೂ ಸಹ ಕಂಟಿನ್ಯೂಸ್ ಆಗಿ ಬರೀ ಹೊಟ್ಟೆಯಲ್ಲಿ ಈ ಜ್ಯೂಸನ್ನು ಕುಡಿಯೋದ್ರಿಂದ ನಿಮಗೆ ಕಿಡ್ನಿಯಲ್ಲಿರುವಂತಹ ಸ್ಟೋನ್ಸ್ ಸಹ ಆರಾಮಾಗಿ ಕರಗಿಸ್ಬೋದು. ಪಾಲಕ್ ಸೊಪ್ಪನ್ನು ಉಪಯೋಗಿಸ್ಕೊಂಡು ನಾವು ಆರಾಮಾಗಿ ಕುಡಿಯೋ ಥರ ಯಾವ ರೀತಿ ಟೇಸ್ಟಿಯಾಗಿ ಈ ಜ್ಯೂಸ್ನ ಮಾಡಬೇಕೋ ತೋರಿಸ್ಕೊಡ್ತೀನಿ, ಬನ್ನಿ ಫ್ರೆಂಡ್ಸ್. ಈ ವಿಡಿಯೋ ತಮ್ಮೆಲ್ಲರಿಗೂ ಖಂಡಿತ ಯೂಸ್ ಆಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಕಮ್ ಫ್ರೆಂಡ್ಸ್, ಲೇಟ್ ಮಾಡ್ದಿರಾ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಈ ಜ್ಯೂಸನ್ನು ಪ್ರಿಪೇರ್ ಮಾಡಲು ಪಾಲಕ್ ಸೊಪ್ಪನ್ನು ಒಂದು 5ರಿಂದ 6 ಎಳೆ ತಗೊಂಡಿದ್ದೀನಿ. ಬರೀ ಪಾಲಕ್ ಸೊಪ್ಪನ್ನು ಸೇರಿಸ್ಕೊಂಡ್ರೆ ಕುಡಿಯೋಕ್ಕೆ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ಒಂದು ಹಾಫ್ ಬೀಟ್ರೂಟ್ ತಗೊಂಡಿದ್ದೀನಿ, ಒಂದು ರೆಂಬೆ ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ, ಹಾಫ್ ಲೆಮನ್ ಮತ್ತು ಒಂದು ಫುಲ್ ಟೊಮೆಟೊನ ಈ ರೀತಿ ಕಟ್ ಮಾಡಿ ತಗೊಂಡಿದ್ದೀನಿ. ಪಾಲಕ್ ಸೊಪ್ಪು ಒಂದನ್ನೇ ಸೇರಿಸಿ ನಾವು ಜ್ಯೂಸ್ ಮಾಡಿದ್ರೆ ಕುಡಿಯೋಕ್ಕಾಗೋದಿಲ್ಲ. ಸೊ ಇವೆಲ್ಲವನ್ನು ಸೇರಿಸಿದ್ರೆ ನಮಗೆ ಆರಾಮಾಗಿ ಜ್ಯೂಸ್ ಟೇಸ್ಟಿ ಆಗಿರೋದ್ರಿಂದ ಕುಡಿದ್ಬಿಡ್ಬೋದು. ಈಗ ಇವೆಲ್ಲವನ್ನು ಸೇರಿಸ್ಬಿಟ್ಟು ಮಿಕ್ಸಿ ಜಾರಲ್ಲಿ ನಿಮಗೆ ಬೇಕಾಗುವಷ್ಟು ವಾಟರನ್ನು ಸೇರಿಸ್ಬಿಟ್ಟು ಜ್ಯೂಸ್ ಥರ ಗ್ರೈಂಡ್ ಮಾಡಿ ತಗೊಳ್ಳಿ. ಪಾಲಕ್ ಸೊಪ್ಪಿನಿಂದ ಆಗಾಗ ಈ ರೀತಿ ಜ್ಯೂಸನ್ನು ಮಾಡಿ ಬರೀ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಮ್ಮ ಡೈಜೆಷನ್ ಸಿಸ್ಟಮ್ ತುಂಬ ಆಕ್ಟಿವ್ ಆಗಿರುತ್ತೆ. ಅಂದರೆ ಫುಡ್ ಡೈಜೆಷನ್ ಚೆನ್ನಾಗಿರುತ್ತೆ, ಮೋಷನ್ ಚೆನ್ನಾಗಾಗುತ್ತೆ. ಚಿಕ್ಕ ಮಕ್ಕಳಿಗೆ ಬರೀ ಹೊಟ್ಟೆಯಲ್ಲಿ ಈ ರೀತಿ ಜ್ಯೂಸ್ ಮಾಡಿ ಕೊಡೋದ್ರಿಂದ ಕೆಲವು ಮಕ್ಕಳು 3 ದಿವಸಕ್ಕೆ ಒಂದ್ಸಲ, 4 ದಿವಸಕ್ಕೆ ಒಂದ್ಸಲ ಹೋಗ್ತಾರಲ್ಲ ಫ್ರೆಂಡ್ಸ್ ಮೋಷನ್ಗೆ, ಆ ಥರ ಇರುವಂತಹ ಮಕ್ಕಳಿಗೆ ಆಗಾಗ 2 ಡೇಸ್ ಒನ್ಸ್ ನಾವು ಈ ರೀತಿ ಜ್ಯೂಸ್ ಮಾಡಿ ಕೊಡೋದ್ರಿಂದ ಅವರು ರೆಗ್ಯುಲರ್ ಆಗಿ ಮೋಷನ್ ಹೋಗ್ತಾರೆ. ಈ ಪಾಲಕ್ ಜ್ಯೂಸನ್ನು ನಾವು ಆಗಾಗ ಕುಡಿಯೋದ್ರಿಂದ ನಮ್ಮ ಕಿಡ್ನಿಯಲ್ಲಿರುವಂತಹ ಸ್ಟೋನ್ಸ್ ಸಹ ಕರಗುತ್ತೆ. ಈ ಜ್ಯೂಸಲ್ಲಿ ನಾವು ಬೀಟ್ರೂಟ್ನ ಬಳಸಿದ್ದೀವಿ. ಬೀಟ್ರೂಟ್ ನಮ್ಮ ಬ್ಲಡ್ ಇಂಪ್ರೂವ್ಮೆಂಟ್ಗೆ ಸಹಾಯ ಆಗುತ್ತೆ. ಟೊಮೆಟೊದಲ್ಲಿ ಫೈಬರ್ ಜಾಸ್ತಿ ಇರೋದ್ರಿಂದ ನಮ್ಮ ಫುಡ್ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ನಿಂಬೆ ಹಣ್ಣಿನಲ್ಲಿ ಸಿಟ್ರಿಕ್ ಅಂಶ ಜಾಸ್ತಿ ಇರೋದ್ರಿಂದ ನಮ್ಮ ಸ್ಕಿನ್ ಟೋನ್ ಚೆನ್ನಾಗಿರಲು ಹೆಲ್ಪ್ ಆಗುತ್ತೆ. ಇನ್ನು ಕರಿಬೇವಿನ ಸೊಪ್ಪು ನಮ್ಮ ಕೂದಲಿನ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ. ನಿಮಗೆ ಕುಡಿಯೋಕೆ ಆಗುತ್ತೆ ಅನ್ನೋಂಗಿದ್ರೆ ಬರೀ ಪಾಲಕ್ ಸೊಪ್ಪನ್ನು ಉಪಯೋಗಿಸ್ಕೊಂಡು ಸಹ ನೀವು ಜ್ಯೂಸ್ನ ಮಾಡ್ಕೋಬಹುದು ಫ್ರೆಂಡ್ಸ್. ನಾನು ಪಾಲಕ್ ಸೊಪ್ಪು ಒಂದನ್ನೇ ಸೇರಿಸಿದ್ರೆ ಕಹಿ ಇರುತ್ತೆ, ಕುಡಿಯೋಕ್ಕಾಗಲ್ಲ ಅಂತ ಇವೆಲ್ಲವನ್ನು ಸೇರಿಸಿದ್ದೀನಿ. ಯಾಕಂದರೆ ಇವೆಲ್ಲವನ್ನು ಸೇರಿಸಿದ್ರೆ ನಮಗೆ ಇನ್ನೂ ಉಪಯೋಗಗಳು ಜಾಸ್ತಿ ಇರುತ್ತೆ. ಪಾಲಕ್ ಸೊಪ್ಪು ಒಂದನ್ನೇ ಕುಡಿದ್ರೆ ಒಂದೇ ಉಪಯೋಗ ಇರುತ್ತೆ, ಬಟ್ ಇವೆಲ್ಲವನ್ನು ಸೇರಿಸ್ಕೊಂಡು ಕುಡಿದ್ರೆ ಅಟ್ ಎ ಟೈಮ್ ನಮಗೆ ಬಾಡಿಗೆ ತುಂಬಾ ಉಪಯೋಗಗಳಿರುತ್ತೆ. ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅನ್ಕೊತೀನಿ. ಯೂಸ್ ಆಗಿದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಹಾಗೆಯೇ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮತ್ತೊಂದು ಯೂಸ್ಫುಲ್ ಅಂಡ್ ಬ್ಯೂಟಿಫುಲ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಆಲ್ವೇಸ್ ಕೀಪ್ ಸ್ಮೈಲಿಂಗ್, ಸ್ಟೇ ಹೆಲ್ದಿ and stay happy. Thank you for watching and have a great day.